If A and B are two collinear vectors, then which of the following are incorrect? ಮೊದಲಿಂದಾಗಿ ಕೊಲೀನಿಯರ್ ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ? ಜ್ಞಾಪಕ ಇದೆಯಾ? ಕೊಲೀನಿಯರ್. Two vectors are said to be collinear if they are parallel basically. ಅಲ್ವಾ? So collinear ಅಂತ ಹೇಳಿದ್ರೆ the only condition is that they are parallel. ಮತ್ತೆ ನಾಟ್ ಅ ಕಂಡೀಷನ್ ಬಂದು ದಿಕ್ಕು ಯಾವುದೇ ದಿಕ್ಕಲ್ಲೇ ಇರ್ಬೋದು, ಮತ್ತೆ ಮ್ಯಾಗ್ನಿಟ್ಯೂಡು ಯಾವುದೇನಾ ಆಗಿರ್ಬೋದು. ಸರಿನಾ? ಸೊ ದಿಸ್ ಆರ್ ನಾಟ್ ಅ ಕಂಡೀಷನ್. ಇದೆ ಈ ಕನ್ಸ್ಟ್ರೈನ್ ಆಗಲ್ಲ ಅಂತ ಹೇಳಿದ್ರೆ ಇದು ಇರಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಈ ಥರ ಇದ್ದಾಗ ಆಪ್ಷನ್ ನೋಡೋಣ. ಪಿ ಈಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ. ದಿಸ್ ಇಸ್ ಟ್ರೂ. ನಾವು ಎ ಮತ್ತು ಬಿನ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿ ನಾವು ಎ ಮತ್ತು ಬಿ ಒಪ್ಟೇನ್ ತೊಗೊಬೋದು. ಹಾಗಾಗಿ ದಿಸ್ ನಾಟ್ ಎನ್ ಆನ್ಸರ್. ಎ ಈಸ್ ಪ್ಲಸ್ ಆರ್ ಮೈನಸ್ ಬಿ, ಇದು ತಪ್ಪಿದು. ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಸೇಮ್ ಲೆಂತ್ ಇರಬೇಕು ಅಂತ ಹೇಳ್ತಾ ಇದೆ. ಸೇಮ್ ಲೆಂತ್ ಏನು ಇರ್ಕೊಡೋದಲ್ಲ, ಏನು ಇರಬೇಕು ಅಂತ ಏನು ಕಂಡೀಷನ್ ಇಲ್ಲ. ಇದ್ರೂ ತೊಂದರೆ ಇಲ್ಲ, ಬಟ್ ಇಲ್ಲ ಅಂತ ಹೇಳಿದ್ರು ಸಮ್ಟೈಮ್ಸ್ ದಿಸ್ ಇಸ್ ಟ್ರೂ ಬಟ್ ನಾಟ್ ಆಲ್ ದ ಟೈಮ್. ಹಾಗಾಗಿ ದಿಸ್ ಇಸ್ ಇನ್ಕರೆಕ್ಟ್. Next, the respective component of A and B are not proportional. They have to be proportional. Aita? So this tells that slopes are not the same. So two lines which are parallel, their slope has to be correct. So option C is wrong. Both the vectors A and B have same direction but different magnitude. Same direction no in condition illa. Sarina? Hagagi option D is also incorrect. ಆಯಿತಾ? If A and B are two collinear vectors, they just have to be parallel. Everything else is a flexibility. ಪಕ್ಕಾ ಆನ್ಸರ್ ಅಂತ ಹೇಳಿದ್ರೆ ಸಿ ಓವರ್ ಆಲ್ ಎಲ್ಲ ತಪ್ಪಿದೆ. ಬಿ ಮತ್ತು ಡಿ ದೇ ಕ್ಯಾನ್ ಬಿ ಕರೆಕ್ಟ್ ಇನ್ ಸಮ್ ಪಾಯಿಂಟ್ ಆಫ್ ಟೈಮ್. ಬಟ್ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಆರ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವೆಲ್ಲ ಆಪ್ಷನ್ಸು ಇನ್ಕರೆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಉತ್ತರ ಒಂದು ಬಿ ಸಿ ಡಿ.